ಹಾಯ್, ಈಗ ನಾನು ಒಂದು ಸ್ಪೇಸ್‌ಶಿಪ್‌ನಲ್ಲಿದ್ದೀನಿ, ನೀವು ಭೂಮಿಯಲ್ಲಿದ್ದೀರಾ. ನಾನು ಆ ಸ್ಪೇಸ್‌ಶಿಪ್‌ನ ಸ್ಟಾರ್ಟ್ ಮಾಡಿ ಲೈಟ್‌ನ ಸ್ಪೀಡ್‌ನಲ್ಲಿ 99.9% ಸ್ಪೀಡ್‌ನಲ್ಲಿ ಸ್ಪೇಸ್‌ಗೆ ಟ್ರಾವೆಲ್ ಮಾಡ್ತೀನಿ. ನಾನು ಹೊರಡುವಾಗ ನಮ್ಮಿಬ್ಬರ ಕ್ಲಾಕ್ನಲ್ಲೂ ಸೇಮ್ ಟೈಮ್ ಇರುತ್ತೆ. ನಾನು ಹೋಗಿ ಒಂದು ರೌಂಡ್ ಹಾಕಿ ತಿರ್ಗಾ ಬರ್ತೀನಿ. ಬಟ್ ನಾನು ರಿಟರ್ನ್ ಬರುವಾಗ ನಮ್ಮಿಬ್ಬರ ಕ್ಲಾಕ್ನಲ್ಲಿ ಸೇಮ್ ಟೈಮ್ ಇರಲ್ಲ. ನಿಮಗೆ ಕಂಪೇರ್ ಮಾಡಿದಾಗ ನನ್ನ ಟೈಮ್ ತುಂಬ ಸ್ಲೋ ಆಗಿ ಓಡಿರುತ್ತೆ. ವಾವ್! ಅದು ಹೇಗೆ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಟೈಮ್ ಕಮ್ಮಿ ಆಗುತ್ತೆ, ಟೈಮ್ ಸ್ಲೋ ಆಗುತ್ತೆ? ಅದುವೇ ಐನ್ಸ್ಟೀನ್ನ ಥಿಯರಿ ಆಫ್ ರಿಲೇಟಿವಿಟಿ. ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ. ಐನ್ಸ್ಟೀನ್ ಹೇಳ್ತಾರೆ, ಟೈಮ್ ಎಲ್ರಿಗೂ ಒಂದೇ ಥರ ಇರಲ್ಲ. ನೀವು, ನಾನು, ಈ ಪ್ರಪಂಚದಲ್ಲಿರೋ ಎಲ್ರಿಗೂ ಟೈಮ್ ಬೇರೆ ಬೇರೆ ಥರ ಕೆಲಸ ಮಾಡುತ್ತೆ ಅಂತ. ಅಂದರೆ ನನ್ನ ಹೈಟ್ಗೂ ವೆಯ್ಟ್ಗೂ ನನಗೂ ಅರ್ತ್ಗೂ ಇರುವ ಗ್ರಾವಿಟೇಷನಲ್ ಪುಲ್ಗೂ, ನಾನು ಟ್ರಾವೆಲ್ ಮಾಡುವಂತಹ ಇಲ್ಲ ವಾಕ್ ಮಾಡುವಂತಹ ಸ್ಪೀಡಿಗೂ ನಾನು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಟೈಮ್ ಆ್ಯಂಡ್ ನಿಮ್ಮ ಹೈಟ್ಗೆ ವೆಯ್ಟ್ಗೆ ಗ್ರಾವಿಟೇಷನಲ್ ಪುಲ್ಗೆ ನೀವು ಟ್ರಾವೆಲ್ ಮಾಡುವಂತಹ ಸ್ಪೀಡಿಗೆ ನೀವು ಎಕ್ಸ್ಪೀರಿಯನ್ಸ್ ಮಾಡುವಂತಹ ಟೈಮ್ ಡಿಫ್ರೆಂಟಾಗಿರುತ್ತೆ ಅಂತ. ಬಟ್ ನಾವೆಲ್ಲ ಒಂದೇ ಟೈಮ್ನೇ ಫೀಲ್ ಮಾಡ್ತಿದ್ದೀವಲ್ಲ? ಯಾಕಂದರೆ ಆ ಡಿಫ್ರೆನ್ಸ್ ತುಂಬ ಮೈನ್ಯೂಟ್ 0.00ದಲ್ಲಿರುವ ಕಾರಣ. ಆ್ಯಂಡ್ ಆಲ್ಸೋ ನಾವೆಲ್ಲರೂ ಪಕ್ಕದಲ್ಲಿದ್ದೀವಿ. ವೆನ್ ಕಂಪೇರ್ ಟು ಸ್ಪೇಸ್ ನಾವೆಲ್ಲ ತುಂಬ ಪಕ್ಕದಲ್ಲಿರೋ ಕಾರಣ ನಮಗೆ ಆ ಡಿಫ್ರೆನ್ಸ್ ಗೊತ್ತಾಗಲ್ಲ, ಅದು ತುಂಬ ಚಿಕ್ಕದಿರುತ್ತೆ. ಓಕೆ, ಯಾಕೆ ಟೈಮ್ ಎಲ್ರಿಗೂ ಬೇರೆ ಬೇರೆ ಥರ ಕೆಲಸ ಮಾಡುತ್ತೆ? ಇಲ್ಲೇ ಐನ್ಸ್ಟೀನ್ ಲೈಟ್ನ ತರ್ತಾರೆ. ಆ್ಯಸ್ ವಿ ಆಲ್ ನೋ, ಸ್ಪೀಡ್ ಆಫ್ ಲೈಟ್ ಈಸ್ 3 lakh km/s ಆ್ಯಂಡ್ ಇದು ಕಾನ್ಸ್ಟೆಂಟ್. ನೋ ಮ್ಯಾಟರ್ ವಾಟ್, ಇದು ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ನಾನಿಲ್ಲಿ ನಿಂತಿದ್ದೀನಿ ಆ್ಯಂಡ್ ಒಂದು ಬಾಲ್ನ ಸ್ಪೀಡಾಗಿ ಎಸಿತೀನಿ. ದೂರದಿಂದ ನೋಡೋ ನಿಮಗೆ ಆ ಬಾಲ್ ಒಂದು ಸ್ಪೀಡ್ನಲ್ಲಿ ಹೋಗೋ ಥರ ಕಾಣಿಸುತ್ತೆ. ತಿರ್ಗಾ ಅದೇ ಬಾಲ್ನ ಅದೇ ಸ್ಪೀಡ್ನಲ್ಲಿ ನಾನು ಎಸಿತೀನಿ, ಬಟ್ ಈ ಸಲ ಓಡ್ತಾ ಎಸಿತೀನಿ. ಆಗ ಸೇಮ್ ಸ್ಪೀಡಲ್ಲಿ ನಿಮಗೆ ಕಾಣಿಸುತ್ತಾ? ಇಲ್ಲ. ಯಾಕಂದರೆ ನಾನು ನಿಂತ್ಕೊಂಡು ಎಸಿವಾಗ ಬಾಲ್ ಒಂದು ಸ್ಪೀಡ್ನಲ್ಲಿ ಹೋಗ್ತಾ ಇರುತ್ತೆ, ಬಟ್ ನಾನು ಓಡ್ಕೊಂಡು ಎಸಿಬೇಕಾದ್ರೆ ನಾನು ಓಡುವಂಥ ಸ್ಪೀಡ್ ಪ್ಲಸ್ ಆ ಬಾಲ್ನ ಸ್ಪೀಡ್ ಸೇರಿಕೊಂಡು ಅದು ಡಬಲ್ ಆಗಿ ಕಾಣಿಸುತ್ತೆ. ಬಟ್ ಲೈಟ್ ಹಾಗಲ್ಲ. ನಾನು ನಿಂತ್ಕೊಂಡು ಕೂತ್ಕೊಂಡು ಓಡಿಕೊಂಡು ಹೇಗೆ ಒಂದು ಬೀಮ್ ಆಫ್ ಲೈಟ್ನ ಪಾಸ್ ಮಾಡಿದ್ರೂ ಅದು ಅದರ ಸ್ಪೀಡಲ್ಲೇ ಹೋಗೋದು, ಚೇಂಜ್ ಆಗಲ್ಲ. ಸೊ ಸ್ಪೀಡ್ ಚೇಂಜ್ ಆಗಲ್ಲ ಅಂದರೆ ಏನಾದರೂ ಒಂದು ಚೇಂಜ್ ಆಗಬೇಕಲ್ವಾ? ಅದೇ ಟೈಮ್. ಓಕೆ, ಈಗ ನಿಮ್ಮನ್ನು ಇನ್ನೊಂದು ಸ್ವಲ್ಪ ಜಾಸ್ತಿ ಕನ್ಫ್ಯೂಸ್ ಮಾಡ್ತೀನಿ. 2 ಮಿರರ್ ತಗೊಳ್ಳೋಣ ಆ್ಯಂಡ್ ಆ 2 ಮಿರರ್ನ ಮೇಲೆ ಕೆಳಗೆ ಇಟ್ಟು ಒಂದು ಕ್ಲಾಕ್ ಥರ ಒಂದು ಫಾರ್ಮೇಷನ್ ಮಾಡ್ಕೊಳ್ಳೋಣ. ಈಗ ಆ ಫಾರ್ಮೇಷನ್ನೊಳಗೆ ಯಾವುದೇ ಲೈಟು ಗಾಳಿ ಹೋಗಲ್ಲ, ಬಟ್ ನಾನು ಒಂದೇ ಒಂದು ಬೀಮ್ ಆಫ್ ಲೈಟ್ನ ಮಾತ್ರ ಅದರ ಮಧ್ಯೆ ಪಾಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಅಂತೆ. ಈಗ ಆ ಬೀಮ್ ಆಫ್ ಲೈಟ್ 2 ಗ್ಲಾಸಿಗೂ ತಾಗಿ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ, ಬೌನ್ಸ್ ಆಗ್ತಾ ಇರುತ್ತೆ. ಸೊ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಸೊ ನಾವು ಈಚ್ ಬೌನ್ಸ್ನ 1 ಸೆಕೆಂಡ್ ಅಂತ ತಗೊಳ್ಳೋಣ. ಸೊ ಅದು 1 ಸೆಕೆಂಡಿಗೊಂದು ಬೌನ್ಸ್ ಆಗ್ತಾ ಇರುತ್ತೆ. ಸೊ ಈಗ ನಮಗೆ ಟಿಕ್ 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 ಅಂತ ಟೈಮ್ ಥರ ಲೈಟ್ ಪಾಸ್ ಆಗುತ್ತೆ. ನಾರ್ಮಲ್ಲಾ? ಅರ್ಥ ಆಯ್ತಾ ಇಲ್ಲಿವರೆಗೂ? ಈಗ ಅದೇ ಕ್ಲಾಕ್ನ ತಗೊಂಡೋಗಿ ನಾನು ಸ್ಪೇಸ್‌ಶಿಪ್‌ನಲ್ಲಿಟ್ಟು ಆ ಸ್ಪೇಸ್‌ಶಿಪ್‌ನ ಸ್ಟಾರ್ಟ್ ಮಾಡಿ ಲೈಟ್ನ ಸ್ಪೀಡ್ನಲ್ಲಿ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈಗ ನಾನು ಸ್ಪೇಸ್‌ಶಿಪ್‌ನಲ್ಲಿ ಡಯಾಗ್ನಲ್ ಆಗಿ ಹೋಗ್ತಿರೋ ಕಾರಣ ಮೇಲೆ ಕೆಳಗೆ ಹೋಗ್ತಿದ್ದಂತಹ ಆ ಬೀಮ್ ಆಫ್ ಲೈಟ್ ಭೂಮಿಯಿಂದ ನೋಡೋ ನಿಮಗೆ ಡಯಾಗ್ನಲ್ ಆಗಿ ಹೋಗೋ ಥರ ಕಾಣಿಸುತ್ತೆ. ಬಟ್ ಸ್ಪೇಸ್‌ಶಿಪ್‌ನಲ್ಲಿರೋ ನನಗೆ ಅದು ಮೇಲೆ ಕೆಳಗೇ ಹೋಗ್ತಾ ಇರುತ್ತೆ, ಬಟ್ ಭೂಮಿಯಿಂದ ನೋಡ್ತಿರೋ ನಿಮಗೆ ಮಾತ್ರ ಅದು ಡಯಾಗ್ನಲ್ ಆಗಿ ಕಾಣಿಸುತ್ತೆ. ಸೊ ಈಗ ಅದು ಡಯಾಗ್ನಲ್ ಆಗಿ ಹೋಗ್ತಿರುವ ಕಾರಣ ಅದರ ಸ್ಪೀಡು ಸ್ಲೋ ಆದ ಹಾಗೆ ಕಾಣಿಸುತ್ತೆ. ಯಾಕಂದರೆ ಮೇಲೆ ಕೆಳಗೆ ಹೋಗಬೇಕಾದ್ರೆ ಅದು ಶಾರ್ಟ್ ಡಿಸ್ಟೆನ್ಸ್ ಥರ ಅನಿಸುತ್ತೆ, ಬೇಗ ಹೋದಾಗೆ ಅನಿಸುತ್ತೆ. ಬಟ್ ಡಯಾಗ್ನಲ್ ಆಗಿ ಹೋಗ್ತಿರುವ ಕಾರಣ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ ಅನಿಸುತ್ತೆ, ಸ್ಪೀಡ್ ಸ್ಲೋ ಆದಂಗೆ ಕಾಣಿಸುತ್ತೆ. ಬಟ್ ಆ್ಯಕ್ಚುಲಿ ಅದು ಸ್ಲೋ ಆಗಿರಲ್ಲ, ಬಟ್ ಭೂಮಿಯಿಂದ ನೋಡೋಂಥ ನಮಗೆ ಟೈಮ್ ಸ್ಲೋ ಆದಾಗೆ ಅನಿಸುತ್ತೆ. ಇದನ್ನೇ ಟೈಮ್ ಡೈಲೇಷನ್ ಅಂತಾರೆ. ಬಟ್ ಸ್ಪೇಸ್‌ಶಿಪ್ಪಲ್ಲಿರೋ ನನಗೆ ಎಲ್ಲವೂ ನಾರ್ಮಲ್ ಆಗಿಯೇ ಇರುತ್ತೆ. ಲೈಟು ನಾರ್ಮಲ್ ಸ್ಪೀಡಲ್ಲಿರುತ್ತೆ, ಕ್ಲಾಕು ನಾರ್ಮಲ್ ಆಗಿ ಓಡ್ತಾ ಇರುತ್ತೆ, ನನ್ನ ಹಾರ್ಟ್ ಬೀಟು ನಾರ್ಮಲ್ ಆಗಿಯೇ ಇರುತ್ತೆ, ಯಾವುದು ಸ್ಲೋ ಎಲ್ಲ ಆಗಲ್ಲ. ನಾನೆಲ್ಲವನ್ನು ನಾರ್ಮಲ್ ಆದ ಸ್ಪೀಡ್ನಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿದ್ರು ಭೂಮಿಯಿಂದ ನೋಡೋಂಥ ನಿಮಗೆ ಎಲ್ಲವೂ ಡಿಫ್ರೆಂಟಾಗಿ ಕಾಣಿಸುತ್ತೆ. ಸೊ ಸ್ಪೀಡ್ನಿಂದ ಟೈಮ್ನ ಬೆಂಡ್ ಮಾಡೋಕ್ಕಾಗತ್ತೆ. ಸ್ಪೀಡ್ ಜಾಸ್ತಿ ಆದಂಗೆ ಟೈಮ್ ಸ್ಲೋ ಆಗುತ್ತೆ. ಇದುವೇ ರಿಲೇಟಿವಿಟಿ. ಬಟ್ ಇಲ್ಲಿ ನಮ್ಮ ನಾರ್ಮಲ್ ಬ್ರೈನ್ ಕೇಳುತ್ತೆ, ಅದು ಹೇಗೆ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಟೈಮ್ ಕಮ್ಮಿ ಆಗುತ್ತೆ? ಹೌದಲ್ವಾ? ಹಲೋ ಬಾಸ್, ನಾವು ನಮ್ಮ ಲೈಫ್ನಲ್ಲಿ ಯೂಶ್ವಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡುವಂತಹ ಸ್ಪೀಡು 200-300 km/h. ಅದಕ್ಕಿಂತ ಸ್ಪೀಡಾಗಿ ನಾರ್ಮಲ್ ಮನುಷ್ಯರು ಟ್ರಾವೆಲೇ ಮಾಡಲಿಲ್ಲ. ಇನ್ಫ್ಯಾಕ್ಟ್ ಮನುಷ್ಯರು ಟ್ರಾವೆಲ್ ಮಾಡಿ ರೆಕಾರ್ಡ್ ಬ್ರೇಕ್ ಮಾಡಿದಂತಹ ಹೈಯೆಸ್ಟ್ ಸ್ಪೀಡೇ 40,000 km/h. ನಾವಿಲ್ಲಿ 3 lakh km/s ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ಸ್ಪೀಡೆಲ್ಲ ಮನುಷ್ಯರಿಂದ ಥಿಂಕ್ ಕೂಡ ಮಾಡಲಿಕ್ಕಾಗಲಿಲ್ಲ. ಸೊ ಈ ಕಂಪ್ಲೀಟ್ ಸೆನಾರಿಯೋನ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ.
ಬಟ್ ನಾವು ನಾರ್ಮಲ್ ಮನುಷ್ಯರ ಥರ ಥಿಂಕ್ ಮಾಡದೆ ಐನ್ಸ್ಟೀನ್ ಥರ 100% ಇಮ್ಯಾಜಿನೇಷನ್ ಯೂಸ್ ಮಾಡಿ ಥಿಂಕ್ ಮಾಡಬೇಕು. ಆಗ ಅರ್ಥ ಆಗುತ್ತೆ ಸ್ಪೀಡು ಟೈಮು ಹೇಗೆ ರಿಲೇಟಿವ್ಸ್ ಅಂತ. ಓಕೆ, ಹಾಗಾದರೆ ಸ್ಪೀಡ್ ಜಾಸ್ತಿ ಆದಂಗೆ ಟೈಮ್ ಸ್ಲೋ ಆಗುತ್ತೆ ಅಂದರೆ ನಾವು ಸ್ಪೀಡಾಗಿ ಹೋದರೆ ನಮಗೆ ವಯಸ್ಸು ಕಮ್ಮಿಯಾಗತ್ತಾ ಅಂತ ನೀವು ಕೇಳ್ಬೋದು. ಬಟ್ ಅದು ಇನ್ನೊಂದು ವಿಡಿಯೋದ ಟಾಪಿಕ್. ಈ ವಿಡಿಯೋದಲ್ಲಿ ಬಾಯ್ ಬಾಯ್.